ಹಾಯ್ ಗೈಸ್, ನೀವೀಗ ಪ್ರಿವ್ಯೂವಲ್ಲಿ ನೋಡಿದ್ರಲ್ಲ ಆ ಥರ ವಿಡಿಯೋ ಎಡಿಟಿಂಗ್ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ಏನು ತಾನೇ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ. ಈಗ ನಿಮ್ಮ ಹತ್ರ ಇರೋ ಅಲೈಟ್ ಮೋಷನನ್ನು ಓಪನ್ ಮಾಡಿ. ಓಪನ್ ಮಾಡ್ಕೊಂಡ್ಮೇಲೆ ಒಂದು ಬೀಟ್ ಮಾರ್ಕ್, ಒಂದು ಶೇಕ್ ಎಫೆಕ್ಟ್ ಅಂತ ಇರುತ್ತೆ. ಇವನ್ನೆರಡು ನಾನು ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಇವಾಗ ಬೀಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಸಾಂಗ್ ಇರುತ್ತೆ. ಮತ್ತು ಶೇಕ್ ಎಫೆಕ್ಟ್ನಲ್ಲಿ ಹೋಗಿ ಈ ಥರ ಫೋಟೋಕ್ಕೆ ಶೇಕ್ ಎಫೆಕ್ಟ್ ಇರುತ್ತೆ. ಈಗ ನೀವು ಬೀಟ್ ಮಾರ್ಕಲ್ಲಿ ಹೋಗ್ಬಿಟ್ಟು ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಈ ಥರ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಫೋಟೋ ನಿಮ್ಮ ಹತ್ರ ಯಾವ ಫೋಟೋ ಇದೆ ಅದನ್ನ ಕ್ಲಿಕ್ ಮಾಡಿಕೊಂಡು ಈ ಥರ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಫಿಲ್ ಕಂಪೋಸಿಷನ್ ಏರಿಯಾ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೂವ್ ಆ್ಯಂಡ್ ಟ್ರಾನ್ಸಾಕ್ಷನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಯಾವ ಥರ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದನ್ನು ಈ ಥರ ಫುಲ್ಲಾಗಿ ಇಟ್ಕೊಂಡ್ಬಿಟ್ಟು ಈ ಕಡೆ ಬಂದುಬಿಟ್ಟು ಫೋಟೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದೊಂದೇ ಈ ಥರ ಕಟ್ ಮಾಡ್ತಾ ಹೋಗಬೇಕು ಗೈಸ್. ಈ ಥರ ಆಯಿತು, ಕಟ್ ಮಾಡಿಕೊಂಡೆ. ಮತ್ತು ಈಗ ಬೀಟ್ ಮಾರ್ಕಲ್ಲಿ ಆಯಿತು, ಶೇಕ್ ಎಫೆಕ್ಟ್ನಲ್ಲಿ ಹೋಗಬೇಕು. ಇಲ್ಲಿ ಬಂದುಬಿಟ್ಟು ಗೈಸ್ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಫಸ್ಟ್ ಫೋಟೋ ಮೇಲೆ. ಇಲ್ಲಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ಸ್ ಅಂತ ಹೊಡ್ರಿ. ಬ್ಯಾಕ್ ಬನ್ನಿ, ಮತ್ತು ಬೀಟ್ ಮಾರ್ಕಲ್ಲಿ ಹೋಗಿ ಬಂದುಬಿಟ್ಟು ಫಸ್ಟ್ನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಪೇಸ್ಟ್ ಎಫೆಕ್ಟ್ ಅಂತ ಕ್ಲಿಕ್ ಮಾಡಿ. ನಾನು 2-3 ಫೋಟೋಗೆ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್, ಆಮೇಲೆ ನೀವು ಹಾಕ್ಕೊಳ್ಳಿ, ಯಾಕಂದರೆ ವಿಡಿಯೋ ಲೆಂತ್ ಆಗುತ್ತೆ. ಮತ್ತು ಶೇಕ್ ಎಫೆಕ್ಟ್ನಲ್ಲಿ ಹೋಗಿ 2ನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಕಾಪಿ ಎಫೆಕ್ಟ್ಸ್ ಅಂತ ಕ್ಲಿಕ್ ಮಾಡಿ. ಮತ್ತು ಬ್ಯಾಕ್ ಬಂದು ಬೀಟ್ ಮಾರ್ಕಲ್ಲಿ ಹೋಗಿ ಸೆಕೆಂಡ್ನೇ ಫೋಟೋಕ್ಕೆ ಹೋಗಬೇಕು ಫ್ರೆಂಡ್ಸ್. 2ನೇ ಫೋಟೋಕ್ಕೆ ಎಫೆಕ್ಟ್ಸ್ ಮೇಲೆ ಹೋಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಪೇಸ್ಟ್ ಎಫೆಕ್ಟ್ ಅಂತ ಹೊಡ್ರಿ. ಇದಾಯಿತು. ಇನ್ನೊಂದು ಹಾಕೋತೀನಿ. ಶೇಕ್ ಎಫೆಕ್ಟ್ನಲ್ಲಿ ಹೋಗ್ಬಿಟ್ಟು 1, 2, 3ನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಕಾಪಿ ಫ್ರೀ ಎಫೆಕ್ಟ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಬೀಟ್ ಮಾರ್ಕಲ್ಲಿ ಹೋಗಿಬಿಟ್ಟು 3ನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಪೇಸ್ಟ್ ಎಫೆಕ್ಟ್ ಅಂತ ಹೊಡ್ರಿ. ಆಯಿತು ಫ್ರೆಂಡ್ಸ್, ನಾನೀಗ ಲಾಸ್ಟಿಗೆ ಒಂದು ಅಥವಾ 2 ಇರುತ್ತೆ ಆವಾಗ ಬರ್ತೀನಿ. ಈಗ ನೀವು ಈ ಥರ ಮಾಡ್ಕೊಳ್ಳಿ. ನೋಡಿ ಗೈಸ್, ಎಲ್ಲ ಹಾಕ್ಕೊಂಡಿದ್ದೀನಿ. ಲಾಸ್ಟ್ ಇನ್ನು 2 ಅಷ್ಟೇ ಉಳಿದಿದೆ, ಅವನು ಹಾಕ್ಕೊಂಡು ಬಿಡೋಣ. ಮತ್ತು ಶೇಕ್ ಎಫೆಕ್ಟ್ನಲ್ಲಿ ಹೋಗಿ ಪೂರ ಲಾಸ್ಟಿಗೆ ಹೋಗೋಣ. ಲಾಸ್ಟಿಗೆ ಹೋಗ್ಬಿಟ್ಟು 2ನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಕಾಪಿ ಫ್ರೀ ಎಫೆಕ್ಟ್ ಅಂತ ಹೊಡ್ರಿ. ಬ್ಯಾಕ್ ಬಂದುಬಿಟ್ಟು ಬೀಟ್ ಮಾರ್ಕಲ್ಲಿ ಹೋಗ್ಬಿಟ್ಟು ಅದೇ ಥರ ಮಾಡಿ ಗೈಸ್. ಇದರಲ್ಲಿ ನನಗೆ ಎರಡು ಥರ ಎಫೆಕ್ಟ್ಸ್ ಬಂದಿಲ್ಲ, ನಾನು ಮತ್ತೆ ಕಾಪಿ ಮಾಡ್ಕೊಂಡು ಬರ್ತೀನಿ. ನಿಮಗೂ ಯಾವ ಥರ ಬರುತ್ತೆ ನೋಡ್ಕೊಳ್ಳಿ. ಆ ಥರ ಬಂದಿದ್ದರೆ ಮತ್ತೆ 3 ಡಾಟ್ ಮೇಲೆ ಇದು ಫೋಟೋ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇದು 3 ಲೈನ್ ಇದೆ ನೋಡಿ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಕಾಪಿ ಎಫೆಕ್ಟ್ ಅಂತ ಹೊಡ್ರಿ. ಬ್ಯಾಕ್ ಬಂದುಬಿಟ್ಟು ಬೀಟ್ ಮಾರ್ಕಲ್ಲಿ ಹೋಗಿ ಆ ಫೋಟೋದ ಮೇಲೆ ಹಾಕ್ಕೊಳ್ಳಿ. ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಪೇಸ್ಟ್ ಎಫೆಕ್ಟ್ ಅಂತ ಹೊಡ್ರಿ. ಒಂದು ಬತ್ತು, ಇನ್ನೊಂದು ಹಾಕೊಳ್ಳೋಣ ಅದೇ ಥರ ನೋಡಿ ಗೈಸ್. ಇವಾಗ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ವಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ್ವಿ, 1ನೇದು ಮಾಡ್ಕೊಂಡಿದ್ವಿ, 2ನೇದ್ರ ಮೇಲೆ ಕ್ಲಿಕ್ ಮಾಡಿ. ಆಯಿತು, ಇದೇ ಥರ ನಂದ್ರಲ್ಲಿ ಬಂದಿಲ್ಲ, ನಿಮ್ಮದು ಬರ್ತಾ ಇಲ್ಲ ಅಂತ ನೋಡಿ. ಬರಲಿಲ್ಲ ಅಂದರೆ ನೀವು ಇದೇ ಥರ ಮಾಡಿ. ಈಗ ಫೋಟೋ ಮೇಲೆ ಹೋಗಿ ಎಫೆಕ್ಟ್ಸ್ ಮೇಲೆ ಹೋಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಪೇಸ್ಟ್ ಎಫೆಕ್ಟ್ ಅಂತ ಹೊಡ್ತೀವಿ. ಆಯಿತು, ಈ ಥರ ಹಾಕೊಳ್ಳೋದು. ಇದಾಯಿತು ಗೈಸ್, ನಮ್ಮದು ಲಾಸ್ಟಿಗೆ ಒಂದು ಉಳಿದಿದೆ. ಲಾಸ್ಟಿಗೆ ಅದನ್ನ ಒಂದು ಹಾಕೊಂಡು ಬಿಡೋಣ. ಇದೇ ಥರ ಸೇಮ್ ಟು ಸೇಮ್ ಮಾಡೋದು. ಇದರಲ್ಲಿ 2 ಆ ಥರ ಎದ್ದಿದ್ದ ನಂದ್ರಲ್ಲಿ ಬರೋಲ್ಲ ಗೈಸ್. ನಿಮ್ಮದ್ರಲ್ಲಿ ಯಾವ ಥರ ಬರುತ್ತೆ ನೋಡಿ. ಇದೇ ಥರ ಮಾಡ್ಕೊಳ್ಳಿ ನೀವು. ಶೇಕ್ ಎಫೆಕ್ಟ್ ಮೇಲೆ ಹೋಗ್ಬಿಟ್ಟು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಥರ ಮಾಡ್ಕೊಳ್ಳಿ. 1ನೇದು ಮಾಡಿದ್ವಿ, 2ನೇದು ಒಂದು ಉಳಿದಿದೆ, ಕಾಪಿ ಎಫೆಕ್ಟ್ ಅಂತ ಹೊಡ್ರಿ. ಬ್ಯಾಕ್ ಬಂದುಬಿಟ್ಟು ಬೀಟ್ ಮಾರ್ಕಲ್ಲಿ ಹೋಗಿ ಇದೇ ಥರ ಮಾಡ್ಕೊಳ್ಳಿ. ಆಯಿತು ಫ್ರೆಂಡ್ಸ್, ಈ ಥರ ವಿಡಿಯೋ ಆಯಿತು. ಈಗ ಡೌನ್ಲೋಡ್ ಮಾಡೋದು ಹೇಗೆಂದರೆ ಮೇಲೆ ಚೌಕ್ ಬಾಕ್ಸ್ ಇರ್ತದೆ, ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಯಾವ ಥರ ಕ್ವಾಲಿಟಿ ಬೇಕೋ ಆ ಥರ ಕ್ವಾಲಿಟಿ ಇಟ್ಕೊಂಡು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಡೌನ್ಲೋಡ್ ಆಗುತ್ತೆ ಫ್ರೆಂಡ್ಸ್. ಆಯಿತು ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್ ಫ್ರೆಂಡ್ಸ್.